ನಿಮ್ಮನ್ನ ನೋಡಿ ತುಂಬಾ ಸಮಯ ಆಯ್ತು. ನನ್ನ ಹೊಸ ಫ್ರೆಂಡನ್ನ ಮೀಟ್ ಮಾಡು, ಥಾಮಸ್. ಏನು ಎತ್ಕೊಳ್ಳೋಕೆ ಇಷ್ಟಪಡ್ತೀರಾ? ಬೇರೆ ಏನು ಸಿಗ್ಲೇ ಇಲ್ವಾ ನಿನಗೆ? ಓ ನೋಡಿ, ನನ್ನ ಇಬ್ರು ಫೇವ್ರೆಟ್ ಎಷ್ಟು ಚೆನ್ನಾಗಿ ಹೊಂದ್ಕೋತಿದ್ದಾರೆ. ನನಗೆ ಇದಕ್ಕಿಂತ ಖುಷಿ ಬೇರೆ ಯಾವ್ದ್ರಲ್ಲೂ ಸಿಗಲ್ಲ. ಏನೋ ಅನ್ಕೊಂಡಿಲ್ಲ ಅಂದ್ರೆ ಪೇಂಟ್ ಮಾಡ್ತೀನಿ. ಅದಕ್ಕಿಂತ ಖುಷಿ ಪಡೋ ವಿಷಯ ಬೇರೆ ಏನೂ ಇಲ್ಲ. ಇವಾಗ ನೀನ್ ನನ್ನ ಹತ್ರ ಸಿಕ್ಕಾಕೊಂಡೆ ರಾಬಿಟ್. ಅಥವಾ ಸೀಫಾರ್ಮ್ ಗ್ರೀನಾ? ಸೀಫಾರ್ಮ್ ಗ್ರೀನ್ ಜೊತೆ ಸ್ವಲ್ಪ ಬ್ಯಾಟಲ್ ಶಿಪ್ ಗ್ರೇ ಹಿಂಟಿರ್ಲಿ. ನಾನು ಅನ್ಕೊಂಡೆ. ಥಾಮಸ್, ಮತ್ತೆ ಅದಕ್ಕೆ ಫ್ರೆಂಚ್ ಇಂದ ನಮ್ಮನ್ನ ಸಪರೇಟ್ ಮಾಡಲಾಗಿದ್ದು. ಹೌದು, ಕಿವಿ ಗ್ರೀನ್. ನೀನು ಪ್ರೊಫೆಷನಲ್. ಇಲ್ಲ, ಹ್ಯಾಟ್ ಹಾಕೊಂಡಿರುವಂತ ಒಂದು ಹಳೆ ಮುದುಕಿ ಇದು. ಹೋ, ಈ ಕ್ಷಣದಲ್ಲಿ ಅವಳಲ್ಲಿ ಬರ್ಬೋದು ಅಂತ ನಾನು ಸುಮ್ಮನೆ ಅನ್ಕೋಬಿಟ್ಟೆ. ನೀನ್ ಇದನ್ನ ನಿಲ್ಸಿದ್ರೆ ಸರಿ, ಇಲ್ಲ ಅಂದ್ರೆ ಸರಿ ಇರೋದಿಲ್ಲ. ಇಲ್ಲಿ ನನಗೆ ಸಿಕ್ತು ಅನ್ಸತ್ತೆ. ಪರ್ಫೆಕ್ಟ್. ನನ್ನ ಪೇಂಟಿಂಗ್ ಹಾಳು ಮಾಡ್ಬಿಟ್ಟೆ. ಓ, ಕಾಡು ಪ್ರಾಣಿಗಳನ್ನ ಕಂಟ್ರೋಲ್ ಮಾಡೋದು ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತೇ ಇರಬೇಕು. ಕೆಟ್ಟ ಮೊಲ, ಕೆಟ್ಟ ಮೊಲ, ಕೆಟ್ಟ ಮೊಲ, ನೋಟಿ, ಕೆಟ್ಟ ಮೊಲ. ಹೋಗಾಚೆ, ಆಚೆ ಹೋಗು, ಆಚೆ ಹೋಗು. ಶೂ ಶೂ, ಹೋಗಿಲ್ಲಿಂದ. ಐ ಆಮ್ ಸೋ ಸಾರಿ. ಅದ್ಯಾಕೋ ವಿಚಿತ್ರವಾಗಿ ಆಡ್ತಿತ್ತು. ನೀನ್ ಆರಾಮಾಗಿದ್ಯಾ ತಾನೆ? ಅವನ್ನ ಇಲ್ಲಿಂದ ಕಳಿಸ್ಲೇಬೇಕು. ಓ ಇಲ್ಲ, ಈ ಸೂರ್ಯ ಮತ್ತೆ ಬಂದಿದ್ದಾನ. ಇದೇ ತರ ಮುಂದುವರಿಯುತ್ತೆ ಅಂತ ಗೊತ್ತಿದ್ರೆ ನಾನು ಮೊಟ್ಟೆಗಳಿಗೆ ಫರ್ಟಿಲೈಸ್ ಮಾಡ್ತಾ ಇರ್ಲಿಲ್ಲ. ನಾನೀಗ ಆ ಮೊಟ್ಟೆ ಹೊಡೆಯೋರ್ಗು ಕಾಯ್ಬೇಕು. ತಾಳ್ಮೆಯಿಂದ ಜೊತೆಲೆ ಇರ್ಬೇಕು, ತಾಳ್ಮೆಯಿಂದ. ನಿಲ್ಲಿಸ್ತೀಯಾ? ಇಲ್ಲಿಂದ ಓಡಿಸ್ಲೇಬೇಕು. ಇವನ್ನ ಇಲ್ಲಿಂದ ಓಡಿಸ್ಲೇಬೇಕು. ಅವನ್ ಮುಖ ನೋಡ್ಬೇಕಾಗಿತ್ತು ನೀವು. ಅವ್ನು ಈ ತರ ಆಡ್ತಿದ್ದ. ನನಗಂತೂ ಇದು ನಂಬೋದೇ ಕಷ್ಟ ಆಗಿತ್ತು. ಈ ತರ ಆಗುತ್ತೆ ಅಂತ ನಾನು ಮನ್ಸ್ನಲ್ಲೂ ಅನ್ಕೊಂಡಿರ್ಲಿಲ್ಲ. ಸಿಕ್ಕಾಪಟ್ಟೆ ಮಜಾ ಬಂತು ನನಗೆ. ಅಲ್ಲ, ನೀವುಗಳು ಆ ವೀಲ್ ಬ್ಯಾರೋನ ಮೇಲ್ಗಡೆ ಹೇಗ್ ತಗೊಂಡೋದ್ರಿ? ಆ ಸಿಚುವೇಶನ್ಗೆ ಇದಂತೂ ಹೇಳ್ ಮಾಡಿಸ್ದಂಗಿತ್ತು. ಇವಾಗ ಕೇಳಿ, ನಮ್ಗೆ ಹೆಂಗ್ ಬೇಕೋ ಅವ್ನು ಹಂಗೆ ಸಿಕ್ಕಾಕೊಂಡಿದ್ದಾನೆ. ಈಗ ನಾವ್ ಇದನ್ನ ಮುಂದಕ್ಕೆ ತಗೊಂಡೋಗ್ಬೇಕು. ಅದು ಸಾಧ್ಯ ಆಗಲ್ಲ ಅನ್ಸುತ್ತೆ. ಅದು ನಿಜವಾದ ಎಲೆಕ್ಟ್ರಿಕ್ ಫೆನ್ಸ್. ಅದಕ್ಕೆ ಯಾಕೆ ಅವನು ಪೀನಟ್ ಬಟರ್ನ ಮೆತ್ತತಿದ್ದಾನೆ. ಯಮ್ಮಿ ಆಗಿದೆ. ನಾವುಗಳು ಅದನ್ನ ಟಚ್ ಮಾಡಬೇಕು ಅಂತ. ನಾವದನ್ನ ಮುಟ್ಟಿದ್ರೆ ಏನಾಗುತ್ತೆ? ನಾವು ಅದನ್ನ ತಿಳ್ಕೋಬೇಕು. ಬೇಡ, ಗಿವಿಂಗಲ್ ನಿಂತ್ಕೋ. ನಾನು ಅದನ್ನ ತಿನ್ನಲೇಬೇಕು. ತಡೆಯಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆ ಕಡೆ ನೋಡಿ.
ಗಾಯ್ಸ್ ನನ್ನ ಹತ್ರ ಒಂದು ಐಡಿಯಾ ಇದೆ. ನಮ್ಗೆ ನಮ್ಮಪ್ಪ ಏನ್ ಹೇಳ್ತಿದ್ರು ಅಂತ ನೆನ್ಪಿದ್ಯಾ? ಗಾರ್ಡನ್ಗೆ ಯಾವತ್ತೂ ಕರೆಂಟ್ ಹಾಕಬಾರ್ದು ಅಂತ. ಹಾ, ಅವರು ನಮ್ಗೆ ಇನ್ನು ಏನೇನ್ ಹೇಳ್ತಿದ್ರು? ಲೇಡಿ ಎಲೆಕ್ಟ್ರಿಫೈ ಹೆಡ್ ಗಾಫಿಂಗ್ ಮಾಡೋಕ್ ಬಿಡಬೇಡಿ ಅಂತ. ಮೇ ಬಿ ನಾವ್ ಇನ್ನೊಂದ್ಸಲ ಯೋಚನೆ ಮಾಡ್ಬೇಕು ಅನ್ಸುತ್ತೆ. ಡ್ಯಾಡಿ ಏನೇನೋ ಹೇಳ್ತಿದ್ರು. ಹೌದು ನೀವು ಪಿಗ್ಗೆ ಲಿಪ್ಸ್ಟಿಕ್ ಹಾಕೋಕ್ಕಾಗಲ್ಲ ಅಂತಿದ್ರು. ಇಲ್ಲ ಇದೊಂದು ಲಿಪ್ ಬಾಮ್, ಚೆರಿ ಫ್ಲೇವರ್ ಇದು. ಅದಕ್ಕೆ ಲಿಪ್ಸ್ಟಿಕ್ ತರ ಕಾಣಿಸುತ್ತೆ, ಆದ್ರೆ ಇದು ಲಿಪ್ ಬಾಮ್. ಹೌದೌದೌದೌದು. ಓಕೆ, ಅವರು ನಮ್ಗೆ ಇದನ್ನು ಹೇಳಿದ್ರು, ನರಿಗಿಂತ ಬುದ್ಧಿವಂತರಾಗೋದಿಕ್ ಸಾಧ್ಯ ಇಲ್ಲ ಅಂತ. ಅದ್ರ ಬುದ್ಧಿವಂತಿಕೆನ ಅದ್ರ ವಿರುದ್ಧನೇ ಯೂಸ್ ಮಾಡೋಣ. ಓ ಕಮ್ ಆನ್ ಟಿ ಗಿವಿಂಗ್ ಗರ್ಲ್, ಬನ್ನಿ ಈ ಕಡೆ ಸಾಕೋ. ಓ, 2 ರೆಕ್ಕೆ ಇರೋ ಹಾರುವಂತ ಹಕ್ಕಿ. ಮತ್ತೆ ಇವಾಗ ಒಳ್ಳೆ ಮಜಾ ಬರುತ್ತೆ. ಈಗ ಝ್ಯಾಪ್, ಈಗ ಝ್ಯಾಪ್. ಈಗ ಝ್ಯಾಪ್, ಈಗ ಝ್ಯಾಪ್, ಝ್ಯಾಪ್, ಝ್ಯಾಪ್. Zap, 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 zap. ಏನ್ ನಡೀತಾ ಇದೆ ಇಲ್ಲಿ? ವಾವ್, ಇನ್ನೊಬ್ರು ಕೆಳಗಡೆ ಬಿದ್ದು ಹೋದ್ರು. ನೀನು ಮತ್ತೆ ಸಾಧಿಸ್ತೆ ಅನ್ಸುತ್ತೆ ಪೀಟರ್. ನಾನು ಚೆಕ್ ಮಾಡ್ತೀನಿ. ಹಾ, ಇವನ್ ಸತ್ತೋಗಿದ್ದಾನೆ. ಈಗ ನಡೆದಿರೋ ಪ್ರಕಾರ ಹೇಳ್ಬೇಕು ಅಂದ್ರೆ, ಈಗ ಲೈಟ್ ಬರೋ ಐಸ್ ಕ್ರೀಮ್ ಗಾಡಿ ಬಂದು ಇವನನ್ನ ತಗೊಂಡೋಗುತ್ತೆ. ಸಾರಿ.